ಶ್ರೀ ಹರಿವಾಯ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ನಿನ್ನೆ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ದಾಮೋದರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಕೊನೆಯಾಗಿ ದುಷ್ಟರನ್ನು ದಂಡಿಸುವವನು ಹಾಗೂ ತನ್ನನ್ನು ಉತ್ಕೃಷ್ಟನನ್ನಾಗಿ ಸರ್ವೋತ್ತಮನನ್ನಾಗಿ ಜ್ಞಾಪಿಸಿಕೊಡುವವನು ಅಂತ ಹೇಳ್ತಾ, ಆದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಇನ್ನು ಜಿಜ್ಞಾಸೆ ನಮಗೆ ಬ್ರಹ್ಮಸೂತ್ರ ಓಂ ತದವ್ಯಕ್ತಮಾಹ ಹಿ ಓಂ ಎಂಬ ಬ್ರಹ್ಮಸೂತ್ರ ಏನು ಹೇಳ್ತಾ ಇದೆ? ಭಗವಂತ ಅವ್ಯಕ್ತ, ಅವನು ಅಪ್ರತ್ಯಕ್ಷ, ಅಂದರೆ ಪ್ರತ್ಯಕ್ಷವಲ್ಲ ಅವನು. ಹಾಗೆ ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಹೇಳಿ ಅಶಬ್ದಮಸ್ಪರ್ಶಮರೂಪಮವ್ಯಯಂ ಅಂತ ಶ್ರುತಿ ಹೇಳ್ತಾ ಇದೆ. ಭಗವಂತನು ರೂಪ ಇಲ್ಲ ಅಂಥೇಳಿ. ಯಾವುದಕ್ಕೆ ರೂಪ ಇಲ್ಲವೋ ಅದು ಅಪ್ರತ್ಯಕ್ಷ ಅಂತ ಹೇಳಿ ಇದೆ. ಆದ್ದರಿಂದ ರಾಮಾನುಜಾಚಾರ್ಯರು ಅವರ ಸಿದ್ಧಾಂತ ಏನು ಅಂತ ಹೇಳಿದರೆ, ಭಗವಂತ ಅಪ್ರತ್ಯಕ್ಷ. ಯಾಕೆ ಅಂತ ಹೇಳಿದರೆ, ಬ್ರಹ್ಮಸೂತ್ರ ಹೇಳ್ತಾ ಇದೆ, ಶ್ರುತಿ ಹೇಳ್ತಾ ಇದೆ ಅವನಿಗೆ ರೂಪ ಇಲ್ಲ ಅಂತ ಹೇಳಿ, ಅವನ ಅಪ್ರತ್ಯಕ್ಷ ಅಂಥೇಳಿ. ಆದ ಕಾರಣ ಭಗವಂತನು ಅಪ್ರತ್ಯಕ್ಷ ಅಂತ ಹೇಳ್ತಾ, ಆದರೆ ಆತ್ಮಾವಾರೇ ದ್ರಷ್ಟವ್ಯ ಎಂಬ ಶ್ರುತಿ ಏನು ಹೇಳ್ತಾ ಇದೆ, ಭಗವಂತನು ಧ್ಯಾನ ವಿಷಯ ಎಂದು ಲಾಕ್ಷಣಿಕವಾಗಿ ಅದೇನು ಹೇಳುತ್ತೆ, ಭಗವಂತನನ್ನು ಕಾಣಬೇಕು, ಶ್ರುತಿಗೆ ಭಗವಂತ ಧ್ಯಾನ ವಿಷಯ ಅಂತ ಹೇಳುತ್ತೆ ಅಂತಂದರೆ, ಅದಕ್ಕೆ ರಾಮಾನುಜಾಚಾರ್ಯ ಮತದವರು ಏನು ಹೇಳ್ತಾರೆ, ಅವನು ಧ್ಯಾನಕ್ಕೆ ವಿಷಯ ಎಂದು ಲಾಕ್ಷಣಿಕವಾದ ಅರ್ಥವನ್ನೇ ಹೇಳಬೇಕು ಅಂತ ಹೇಳ್ತಾ, ಇನ್ನು ಅರ್ಜುನ ವಿಶ್ವರೂಪವನ್ನು ನೋಡಿದ್ದಾನಲ್ವಾ ಅಂತಂದರೆ, ಆಗ ಅದಕ್ಕೆ ಅವರು ಕೊಡುವ ಸಮಾಧಾನ ಏನು ಅಂತ ಹೇಳಿದರೆ, ಅರ್ಜುನನು ಭಗವಂತನ ವಿಶ್ವರೂಪವನ್ನು ತನ್ನ ಈ ಚರ್ಮಚಕ್ಷುಗಳಿಂದ ನೋಡಲಿಲ್ಲ. ಭಗವಂತ ದಿವ್ಯಚಕ್ಷುವನ್ನು ಕೊಟ್ಟ. ಆ ದಿವ್ಯಚಕ್ಷುವನ್ನು ಕೊಟ್ಟಿರೋದರಿಂದ ಭಗವಂತನ ವಿಶಿಷ್ಟವಾದ ರೂಪ, ವಿಶೇಷವಾದ ವಿಶ್ವರೂಪವನ್ನು ನೋಡಿದ್ದಾನೆ. ಅಂದರೆ ಅರ್ಥಾತ್ ಏನು, ಭಗವಂತ ವಿಶಿಷ್ಟ ರೂಪದಿಂದ ವಿಶೇಷ ರೂಪದಿಂದ ಪ್ರತ್ಯಕ್ಷನೇ ಹೊರತು ಸ್ವರೂಪಭೂತವಾಗಿ ಅವನು ಸಾಕ್ಷಾತ್ಕಾರವು ಅವನಿಗೆ ಇಲ್ಲ ಅಂತ ಈ ರೀತಿಯಾಗಿ ರಾಮಾನುಜಾಚಾರ್ಯರ ಮತ. ಇನ್ನೊಂದು ಸಲ ಅರ್ಥ ಆಗಲಿಕ್ಕೆ ಮತ್ತು ಒಂದು ಸಲ ರಾಮಾನುಜಾಚಾರ್ಯರ ಮತ ಏನು ಅಂತ ಹೇಳ್ತೇನೆ. ಬ್ರಹ್ಮಸೂತ್ರ ಓಂ ತದವ್ಯಕ್ತಮಾಹ ಹಿ ಓಂ ಅಂತ ಹೇಳ್ತಾ ಇದೆ, ಭಗವಂತ ಅವ್ಯಕ್ತ ಅಪ್ರತ್ಯಕ್ಷ ಅಂತ ಹೇಳ್ತಾ ಇದೆ. ಅಶಬ್ದಮಸ್ಪರ್ಶಮರೂಪ ಅವ್ಯಯಂ ಅಂತ ಶ್ರುತಿ ಏನೋ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಆತ್ಮಾವಾರೇ ದ್ರಷ್ಟವ್ಯ ಅಂತ ಅಲ್ಲಿ ಭಗವಂತನು ಕಾಣ್ತಾನೆ, ಇದು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಆ ಶ್ರುತಿಗೆ ಲಾಕ್ಷಣಿಕವಾಗಿ ಹೇಳಬೇಕೇ ಹೊರತು ಅಂತ ಹೇಳ್ತಾರೆ. ಆದರೆ ವಿಶ್ವರೂಪವನ್ನು ಅರ್ಜುನ ಕಂಡಿದ್ದಾನೆ ಅಂತ ಹೇಳಿದರೆ, ಅರ್ಜುನ ವಿಶ್ವರೂಪವನ್ನು ಈ ಚರ್ಮಚಕ್ಷುಗಳಿಂದ ಕಾಣಲಿಲ್ಲ. ಭಗವಂತ ದಿವ್ಯಚಕ್ಷುವನ್ನು ಕೊಟ್ಟರೆ ಅದೂ ಕೂಡ ಭಗವಂತನ ಒಂದು ಸ್ವರೂಪಭೂತವಾದ ಸ್ವರೂಪ ಸಿದ್ಧವಾದ
ರೂಪವಲ್ಲ, ವಿಶಿಷ್ಟ ರೂಪ, ವಿಶೇಷ ರೂಪ. ಅಂದರೆ ಅರ್ಥಾತ್ ಭಗವಂತನ ಒಂದು ವಿಶಿಷ್ಟ ವಿಶೇಷ ರೂಪದಿಂದ ಮಾತ್ರ ಭಗವಂತ ಪ್ರತ್ಯಕ್ಷನೇ ಹೊರತು ಸ್ವರೂಪಭೂತವಾಗಿ ಭಗವಂತನು ಪ್ರತ್ಯಕ್ಷವಲ್ಲ. ಆದ ಕಾರಣ ಭಗವಂತ ಅಪ್ರತ್ಯಕ್ಷ ಅಂತ ಹೇಳಿ ರಾಮಾನುಜಾಚಾರ್ಯರ ಮತ. ಇದು ಸರಿಯೇ ಅಂಥೇಳಿದರೆ ಅಲ್ಲ. ಯಾಕೆ ಅಂಥೇಳಿದರೆ, ಇನ್ನು ಭಗವಂತನಿಗೆ ಸ್ವರೂಪಭೂತವಾದ ಸ್ವರೂಪದ ಒಂದು ಸಾಕ್ಷಾತ್ಕಾರವೇ ಇಲ್ಲ ಅಂತ ಹೇಳಿದರೆ ಇನ್ನು ಅವನನ್ನು ನಾವು ಸರ್ವಜ್ಞ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಇವಾಗ ಭಗವಂತನಿಗೆ ಸ್ವರೂಪ ಇಲ್ಲ, ಅವನ ಸ್ವರೂಪ ಸಾಕ್ಷಾತ್ಕಾರವು ಇಲ್ಲ ಅಂತ ಹೇಳಿದರೆ ಇನ್ನು ಅವನಿಗೆ ಅವನ ಸ್ವರೂಪ ಜ್ಞಾನವೇ, ಅವನ ಸ್ವರೂಪ ಪ್ರತ್ಯಕ್ಷವೇ ಅವನಿಗೆ ಇಲ್ಲ ಅಂತಂದರೆ ಅವನನ್ನು ಸರ್ವಜ್ಞ ಅಂತ ಹೇಳಲಿಕ್ಕಾಗುವುದಿಲ್ಲ. ಭಗವಂತನಿಗೆ ಯಾವ ವಸ್ತುವಿನ ಸ್ವರೂಪ ಸಾಕ್ಷಾತ್ಕಾರ ಇಲ್ಲ ಅಂತ ಹೇಳಿದರೆ ಅವನಿಗೆ ಅವನ ಸ್ವರೂಪ ಜ್ಞಾನವೇ ಇಲ್ಲ ಎಂದು ಹೇಳಬೇಕಾಗತ್ತೆ. ಆದರೆ ಅವನು ರೂಪರಹಿತನು ಅವ್ಯಕ್ತನು ಅಂತ ಶಾಸ್ತ್ರ ಹೇಳಿದರೂ ಅವನ ಸ್ವರೂಪದ ಸಾಕ್ಷಾತ್ಕಾರ ಇರುವುದು ಮತ್ತು ಅದರಂತೆ ಇತರ ಜ್ಞಾನಿಗಳಿಗೆ ದಿವ್ಯ ಚಕ್ಷುವಿನಿಂದ ಅವನ ಸ್ವರೂಪ ಸಾಕ್ಷಾತ್ಕಾರವು ಏಕೆ ಆಗುವುದಿಲ್ಲ ಅಂದರೆ ಇಲ್ಲಿ ಬಹಳ ಇದು ಒಂದು ಡೆಲಿಕೇಟ್ ಪಾಯಿಂಟ್. ಆತ್ಮವಾರೇ ದ್ರಷ್ಟವ್ಯ ಅಂತ ಶ್ರುತಿ ಹೇಳ್ತಾ ಇದೆ. ಅರೆ ಭಗವಂತನನ್ನು ಕಾಣಬೇಕು ಅಂತ ಹೇಳಿದಾಗ ಭಗವಂತನ ಸ್ವರೂಪ ಸಾಕ್ಷಾತ್ಕಾರವು ಅವನಿಗೇ ಇದ್ದು ಅದರಂತೆ ಇತರ ಜ್ಞಾನಿಗಳಿಗೂ ದಿವ್ಯ ಚಕ್ಷುಸ್ಸಿನಿಂದ ಅವನ ಸ್ವರೂಪ ಸಾಕ್ಷಾತ್ಕಾರ ಯಾಕೆ ಆಗಬಾರದು ಅಂದರೆ ಭಗವಂತನಿಗೆ ಅವನು ವಿಶೇಷದಿಂದ ವಿಶಿಷ್ಟವಾದ ವಿಶ್ವರೂಪವನ್ನು ಅದನ್ನು ವಿಶಿಷ್ಟ ರೂಪದಿಂದ ಮಾತ್ರ ಸಾಕ್ಷಾತ್ಕಾರ, ಸ್ವರೂಪ ಸಾಕ್ಷಾತ್ಕಾರ ಇಲ್ಲ ಅಂತ ಹೇಳೋದಾದರೆ ಅದು ಬಹಳ ತೊಂದರೆಯಾಗುತ್ತೆ. ಯಾಕೆ ಭಗವಂತನಿಗೆ ಸ್ವರೂಪದ ಸಾಕ್ಷಾತ್ಕಾರ ಇಲ್ಲ ಅಂತಂದರೆ ಸರ್ವ ಸಾಕ್ಷಾತ್ಕಾರ ಉಳ್ಳವನು ಅಂತೇಳಿ ನಾವು ಅವನ ಸರ್ವಜ್ಞ ಅಂತ ಹೇಳ್ತಾ ಇದ್ದೇವೆ. ಸ್ವರೂಪದ ಸಾಕ್ಷಾತ್ಕಾರವೇ ಇಲ್ಲ ಅಂತ ಹೇಳಿದರೆ ನಾವು ಭಗವಂತ ಸರ್ವಜ್ಞ ಅಂತ ಇದು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ಭಗವಂತನಿಗೆ ಒಂದು ದಿವ್ಯಚಕ್ಷುವಿನಿಂದ ಭಗವಂತನನ್ನು ನಾವು ಕಾಣ್ತಾ ಇದ್ದೇವೆ. ಭಗವಂತನನ್ನು ಕಾಣುವಾಗ ಭಗವಂತನಿಗೆ ಸ್ವರೂಪವೇ ಇಲ್ಲ ಅಂತ ಹೇಳುವುದು ಸರಿಯಲ್ಲ. ಆದರೆ ಆತ್ಮಾವಾರೇ ದ್ರಷ್ಟವ್ಯ ಎಂಬುವಂತಹ ಧ್ಯಾನಕ್ಕೆ ವಿಷಯವನ್ನು ಅವರನ್ನು ಲಾಕ್ಷಣಿಕವಾಗಿ ಲಕ್ಷಣದಿಂದ ಹೇಳಬೇಕು ಅಂತ ಹೇಳಿದರೆ ಯಾಕೆ ಹೇಳಬೇಕು? ಶ್ರುತಿಗೆ ಲಾಕ್ಷಣಿಕ ಅರ್ಥವನ್ನು ಯಾಕೆ ಹೇಳಬೇಕು? ಹೇಳಬಾರದು. ಆದ ಕಾರಣ ಭಗವಂತನಿಗೆ ಸ್ವರೂಪದಿಂದ ಸಾಕ್ಷಾತ್ಕಾರವಿದೆ. ರಾಮಾನುಜಾಚಾರ್ಯ ಮತದವರು ಹೇಳಿದಂತೆ ವಿಶಿಷ್ಟ ರೂಪದಿಂದ ಮಾತ್ರ ಸಾಕ್ಷಾತ್ಕಾರ, ಸ್ವರೂಪದಿಂದ ಸಾಕ್ಷಾತ್ಕಾರ ಇಲ್ಲ ಅಂತ ಹೇಳಿದರೆ ಅದು ಕೂಡುವುದಿಲ್ಲ. ಇವಾಗ ಸ್ವರೂಪದಿಂದಲೇ ಸಾಕ್ಷಾತ್ಕಾರ ಇಲ್ಲ ಅಂತಂದ ಮೇಲೆ ಕಾಮನ್ ಸೆನ್ಸ್ ನಮ್ಮ ಲಾಜಿಕ್ಕಿಂದ ಕೂಡ ನಾವು ಆಲೋಚನೆ ಮಾಡಿದರೆ ವಿಶಿಷ್ಟ ರೂಪ ಹೇಗೆ ಬರುತ್ತೆ? ಉದಾಹರಣೆಗೆ ಒಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ. ಇಲ್ಲಿ ಇಲ್ಲ, ಒಬ್ಬ ನಟನಿದ್ದಾನೆ. ಅವನು ನಟ, ಅವನು ಸ್ವಭಾವತಃ ಅವನದೇ ಒಂದು ರೂಪ, ಅವನದೇ ಒಂದು ಲಕ್ಷಣ, ಅವನದೇ ಒಂದು ಸ್ವಭಾವಗಳಿರುತ್ತೆ. ಅವನು ಒಬ್ಬ ವೇಷ ಹಾಕ್ತಾನೆ. ಒಬ್ಬ ಕಳ್ಳನ ವೇಷನೋ, ಪೊಲೀಸ್ ವೇಷನೋ, ಅಥವಾ ರಾಮ ವೇಷನೋ, ಕೃಷ್ಣನ ವೇಷನೋ ಹಾಕ್ತಾನೆ. ಅದು ವಿಶಿಷ್ಟ ರೂಪವಾಯಿತು. ಅವನು ಪೊಲೀಸ್ ವೇಷವಾಗಲಿ, ಕಳ್ಳನ ವೇಷ ಆಗಲಿ, ರಾಮನ ವೇಷ ಆಗಲಿ, ಕೃಷ್ಣನ ವೇಷ ಆಗಲಿ, ಯಾವುದೇ ಆಗಲಿ ಅದು ವಿಶೇಷ ರೂಪವಾಯಿತು, ವಿಶಿಷ್ಟ ರೂಪವಾಯಿತು. ಅವನು ಇದ್ದರೆ, ಸ್ವರೂಪತಃ ಒಬ್ಬ ವ್ಯಕ್ತಿ ಇದ್ದರೆ ಮಾತ್ರ
ಅವನು ನಾನು ಒಬ್ಬ, ಇವನು ಫಲಾನ ಅವನಂತ ಅವನಿಗೆ ಅವನ ಒಂದು ಅರಿವು, ನಾನು ನನ್ನ ರೂಪ ಎಂಬ ಒಂದು ಅರಿವು ಜ್ಞಾನ ಸಾಕ್ಷಾತ್ಕಾರ ಇದ್ದರೆ ಹೊರತು ಅವನು ವಿಶಿಷ್ಟವಾದ ರಾಮಕೃಷ್ಣ ಕಳ್ಳ ಮೊದಲಾದ ವೇಷಗಳು ಹಾಕಲಿಕ್ಕಾಗತ್ತೆ. ಅವನಿಗೆ ಅವನ ಸಾಕ್ಷಾತ್ಕಾರವೇ ಇಲ್ಲದೆ ಇದ್ದರೆ ಅವನು ವಿಶಿಷ್ಟ ರೂಪಗಳನ್ನು ಹೇಗೆ ಹಾಕ್ತಾನೆ? ಇದು ದೃಷ್ಟಾಂತ ಅರ್ಥ ಆಗಲಿಕ್ಕೆ ಮಾತ್ರ. ಹಾಗೆ ಭಗವಂತನ ಒಂದು ಸ್ವರೂಪ ಸಾಕ್ಷಾತ್ಕಾರವೇ ಇಲ್ಲದೇ ಇದ್ದರೆ ವಿಶಿಷ್ಟವಾದ ವಿಶ್ವರೂಪ ಮೊದಲಾದ ರೂಪಗಳು ಹೇಗೆ ಕಾಣುತ್ತೆ? ಅದು ಶ್ರುತಿ ಹೇಳುತ್ತೆ ಆತ್ಮಾವಾರೇ ದ್ರಷ್ಟವ್ಯ ಅಂಥೇಳಿ. ಆದ ಕಾರಣ ಭಗವಂತ ಧ್ಯಾನಕ್ಕೆ ವಿಷಯನಾಗಿದ್ದಾನೆ ಅಂಥೇಳಿ ಈ ಕಾರಣಗಳಿಂದಾಗಿ ರಾಮಾನುಜಾಚಾರ್ಯರ ಮತ ಏನಿದೆ, ಅವನೊಂದು ವಿಶಿಷ್ಟ ರೂಪದಿಂದ ಸಾಕ್ಷಾತ್ಕಾರವೇ ಹೊರತು ಸ್ವರೂಪದಿಂದ ಭಗವಂತನ ಸಾಕ್ಷಾತ್ಕಾರ ಇಲ್ಲ ಅಂತ ರಾಮಾನುಜಾಚಾರ್ಯರು ಹೇಳಿರುವ ಅವರ ಮತ ಅಯುಕ್ತ ಅಲ್ಲ, ಸರಿಯಲ್ಲ ಅಂತ ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ದಾಮೋದರಾಯ ನಮಃ ಓಂ ಬ್ರವೀತನ ಇಂದ್ರ ಇನ್ನೋ ಮಹಾನಾಂ ದಾತ ವಾಜಾನಾಂ ನೃತುಃ ಮಹಾ ಅಭಿಜ್ಞಾ ಯಮತ್ ಅಪಾದು ಶಿಪ್ರಿಯಂಧಸಃ ಸುದಕ್ಷಸ್ಯ. ಮಹಾತ್ಮನಾದ ಇಂದ್ರನು ಮಹಾನಾಂ ಭಾರೀ ಅನ್ನ ಮೊದಲಾದವುಗಳಿಗೆ ದಾತಾಯಿತ್ ದಾನಿ ಆಗಿದ್ದಾನೆ. ನೃತುಹು ನರರೊಳಗೆ ಇದ್ದಾನೆ. ಅಭಿಜ್ಞು ಜ್ಞಾನವನ್ನು ಚೆನ್ನಾಗಿ ಯಮತ್ ನಿಯಮಿಸುತ್ತಾನೆ. ಮತ್ತು ಶ್ರೀಪಿ ಅತಿಶಯ ಸುಖವುಳ್ಳ ಇಂದ್ರನು ಸುದಕ್ಷಸ್ಯ ಒಳ್ಳೆಯ ದಕ್ಷನಾದ ದಕ್ಷನಾದ ಸತ್ಕಾರ್ಯ ಅಂಧಸಹ ಚರು ಪುರೋಡಾಶಾದಿಗಳನ್ನು ಅಪಾತು ಕುಡಿದೇ ಸಿದ್ಧ. ಅಂದರೆ ಒಟ್ಟು ಏನು ಅರ್ಥ ಅಂತ ಹೇಳಿದರೆ, ಮಹಾತ್ಮನಾದ ಇಂದ್ರನು ಅನ್ನಾದಿ ಮಹಾದಾನಗಳನ್ನು ಮಾಡ್ತಾನೆ ಇರ್ತಾನೆ. ಇಂದ್ರ ನಾಮಕ ಭಗವಂತನ ಮೆಲ್ಲರಿಗೂ ಅನ್ನ ಪಾನೀಯಾದಿಗಳನ್ನು ಅವನು ಕೊಟ್ಟರೆ ಹೊರತು ನಮಗೆ ಯಾವುದು ಸಿಗುವುದಿಲ್ಲ. ಅವನು ಮಹಾದಾನಿಯಾಗಿದ್ದಾನೆ. ನರರೊಳಗಿರ್ತಾನೆ, ಮನುಷ್ಯರೊಳಗೆ ಇರ್ತಾನೆ. ಸರ್ವತ್ರ ವ್ಯಾಪ್ತನಾಗಿರುವ ಭಗವಂತ ಮನುಷ್ಯರೊಳಗೂ ಇರ್ತಾನೆ. ಮತ್ತು ಜ್ಞಾನಕ್ಕೆ ನಿಯಾಮಕನಾಗಿದ್ದಾನೆ. ಅವನೇ ಅವನ ಜ್ಞಾನವನ್ನು ನಮಗೆ ಕೊಟ್ಟರೆ ಹೊರತು ನಮಗೆ ಅವನ ಜ್ಞಾನ ಬರುವುದಿಲ್ಲ. ಜ್ಞಾನದಾತನಾಗಿದ್ದಾನೆ. ಅತಿಶಯ ಸುಖವುಳ್ಳವನಾದ ಇಂದ್ರನು ಈ ಸತ್ಕಾರ್ಯ ಮಾಡುವ ಯಜಮಾನ ಯಜ್ಞ ಮಾಡುವಾಗ ಚರ ಪುರೋಡಾಶಾದಿಗಳನ್ನು ಅವನು ಬಂದು ಸ್ವೀಕಾರ ಮಾಡ್ತಾನೆ. ಇದು ನಿಶ್ಚಯವಾದದ್ದು. ಯಾವಾಗ ಅವನು ಯಜ್ಞಕ್ಕೆ ಬಂದು ಯಜಮಾನ ಕೊಡುವಂತಹ ಚರು ಮೊದಲಾದವುಗಳನ್ನು ಸ್ವೀಕಾರ ಮಾಡ್ತಾನೋ ಆಗ ಭಗವಂತನ ಅನುಗ್ರಹವು ನಮಗೆ ಆಗತ್ತೆ ಅಂತ ಇದರ ಒಂದು ಭಾವ. ಇಂದ್ರೋ ಇನ್ನೋ ಮಹಾನಾಂ ದಾತ ವಾಜಾನಾಂ ಋತುಃ, ಮಹತ್ತರವಾದ ಅನ್ನಾದಿಗಳ ದಾನಿಯಾಗಿದ್ದಾನೆ. ಅದರ ಜೊತೆಗೆ ಬ್ರಹ್ಮಾದಿ ಜೀವರಲ್ಲಿ ಭಗವಂತನು ವ್ಯಾಪ್ತನಾಗಿದ್ದಾನೆ ಎಂದು ಈ ದಾಮೋದರ ಶತ್ರುಗಳಿಗೆ ಹಿಂಸೆಯನ್ನು ಆಮಾಹ ಬ್ರಹ್ಮಾದಿಗಳಲ್ಲಿ ಉತ್ಕೃಷ್ಟನಾಗಿ ನಿಯಾಮಕನಾಗಿ ಅರ್ಹ ಇರುವವನು. ಅಂದರೆ ದಾಮೋದರ ಪ್ಲಸ್ ಆಮಾಹ ಪ್ಲಸ್ ಅರ್ಹ ಇಷ್ಟು ಬಿಡಿಸ್ಕೊಂಡ್ರೆ ಶತ್ರುಗಳಿಗೆ ಹಿಂಸೆ ಕೊಡುವವನು, ಬ್ರಹ್ಮಾದಿಗಳಲ್ಲಿ ಉತ್ಕೃಷ್ಟನಾಗಿ ನಿಯಾಮಕನಾಗಿ ಇರುವವನು ಅಂತ ದಾಮೋದರ ಶಬ್ದಕ್ಕೆ ಇಷ್ಟು ಅರ್ಥ. ಈ ರೀತಿಯಾಗಿ ಭಗವಂತ ದಾಮೋದರ ದೋ ಅವಖಂಡನೆ ದ್ಯತಿ ಇತಿ ದಹ ಶತ್ರುಣಾಂ ವ್ಯಥಾಕರ ಆಸಮ್ಯಕ್ ಮಾ ಜ್ಞಾನಂ ಯೇಷಾಂ ತೇ ಆಮಾಹ ಸರ್ವಜ್ಞಾಃ ಬ್ರಹ್ಮಾದಿ ಚೇತನಗಣಾಃ ತೇಷು ಉತ್ಕೃಷ್ಟಂ ಅಂತರ್ನಿಯಾಮಕತೆಯ ಸ್ಥಿತಃ ಅರ್ಹ
ದಶ್ಚಾಸೌ ಆಮೋದರಶ್ಚ ದಾಮೋದರಃ ಇತಿ ದಾಮೋದರ ಮೂರ್ತಿರತ್ರ ವರ್ಣಿತಃ. ದಾಮೋದರ ಶಬ್ದಕ್ಕೆ ಇಷ್ಟು ಅರ್ಥ, ಇಷ್ಟು ಕಾರ್ಯಗಳನ್ನು ಮಾಡುವವನಾದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಅಂದರೆ ಶತ್ರುಗಳಿಗೆ ಹಿಂಸೆ ಕೊಡುವವನು, ಬ್ರಹ್ಮಾದಿಗಳಲ್ಲಿ ಉತ್ಕೃಷ್ಟನಾಗಿ ನಿಯಾಮಕನಾಗಿ ಇರುವವನು ಆದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು ಅಂತ ಹೇಳಿ ದಾಮೋದರ ಶಬ್ದವನ್ನು, ನಾಮವನ್ನು ಮುಗಿಸಿ ಇನ್ನು ಇವತ್ತು ದಾಮೋದರ ಸಹಃ. ಸಹಃ ಎಂದು ಒಂದು ಭಗವಂತನ ನಾಮ. ಸಹಃ ಅಂತ ಹೇಳಿದರೆ ನಿಷ್ಠುರ ಸಹನಶಕ್ತಿ ಸಹಃ ತತ್ ಸ್ವರೂಪತ್ವಾತ್ ಭಗವಾನ್ ಸಹಃ ಅಂತ ಹೇಳ್ತಾರೆ. ಅಂದರೆ ನಿಷ್ಠುರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಸ್ವರೂಪವಾಗಿ ಉಳ್ಳವನು ಆದ ಕಾರಣ ಭಗವಂತನಿಗೆ ಸಹಃ ಅಂತ ಹೆಸರು. ನಮಗೆ ನಿಷ್ಠುರ ಅಂದರೆ ನಿಷ್ಠೂರವಾಗಿ ಇರೋದು. ನಮ್ಮನ್ನು ಯಾರಾದರೂ ಒಬ್ಬರು ಅತ್ಯಂತ ನಿಷ್ಠೂರವಾಗಿ ಕಠಿಣವಾಗಿ ನಮ್ಮನ್ನು ಮಾತಾಡಿದಾಗ, ಬೇಯ್ದಾಗ ನಮಗೆ ತಡಿಲಿಕ್ಕಾಗೋದಿಲ್ಲ. ಅದನ್ನು ತಟ್ಕೊಂಡು ಇರುವ ಶಕ್ತಿ ನಮಗೆ ಭಾಳ ಕಡಿಮೆ ಇರುತ್ತೆ. ನಾವು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗ್ತೇವೆ. ರಿಯಾಕ್ಟ್ ಆಗೋದು ಒಂದು ಸರಿ ತಪ್ಪಲ್ಲ, ಆದರೆ ಓವರ್ ರಿಯಾಕ್ಟ್ ಆಗ್ತೇವೆ. ಆದರೆ ಭಗವಂತ ಎಂತಹ ನಿಷ್ಠುರ ಬಂದರೂ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವೇ ಸ್ವರೂಪವಾಗಿ ಉಳ್ಳವನು ಆದ ಕಾರಣ ಅವನಿಗೆ ಸಹಃ ಅಂತ ಹೆಸರು. ನಮಗೆ ಭಗವಂತ ಅವತಾರ ಮಾಡಿದಾಗ ಕೃತಯುಗವಾಗಲಿ, ತ್ರೇತಾಯುಗವಾಗಲಿ, ದ್ವಾಪರ ಯುಗವಾಗಲಿ, ಕೊನೆಯ ಕಲಿಯುಗದಲ್ಲಿ ಕಲಿಯುಗಾಂತದಲ್ಲಿ ಮಾಡುವ ಕಲ್ಕಿ ಅವತಾರವಾಗಲಿ, ಎಲ್ಲಿ ಬೇಗನೆ ಭಗವಂತ ಇಮ್ಮಿಡಿಯೇಟಾಗಿ ತಕ್ಷಣವೇ ಅವತಾರ ಮಾಡಿದಂತೆ ಎಲ್ಲಿ ಕಾಣಲ್ಲ. ಹಿರಣ್ಯಕಶಿಪು ಲೋಕಕಂಟಕನಾಗಿ ಲೋಕವನ್ನೆಲ್ಲ ವಿಪರೀತ ತೊಂದರೆ ಕೊಟ್ಟಾಗ ಅದು ಪೀಕ್ ಹೋಗುತ್ತೆ. ಅಂದರೆ ಅವನ ಒಂದು ಲೋಕಕಂಟಕತ್ವ ಅತಿ ಎತ್ತರಕ್ಕೆ ಹೋದಾಗ ಆಗ ಭಗವಂತ ಅಲ್ಲಿವರೆಗೂ ತಾಳ್ಮೆ ಮಾಡ್ತಾನೆ. ಅದಕ್ಕೆ ಭಗವಂತ ಎಲ್ಲಿವರೆಗೂ ಎಷ್ಟು ತಾಳ್ಮೆ ಅಂದರೆ, ನಮಗೆ ಇಂಗ್ಲೀಷ್ ಒಳಗೆ ಒಂದು ಗಾದೆ ಇದೆ, ಹಿ ಗಿವ್ಸ್ ಎ ಲಾಂಗ್ ರೋಪ್ ಅಂಥೇಳಿ. ಅಂದರೆ ಎಷ್ಟು ಅವಕಾಶ ಕೊಡಬೇಕೋ ಎಲ್ಲ ಅವಕಾಶವನ್ನು ಕೊಡ್ತಾನೆ ಭಗವಂತ. ಹಿಂದಲೇ ರಿಯಾಕ್ಟ್ ಆಗೋದಿಲ್ಲ. ದುರ್ಯೋಧನಗಾಗಲಿ, ಹಿರಣ್ಯಕಶಿಪುವಿಗಾಗಲಿ, ರಾವಣಾಸುರನಿಗಾಗಲಿ, ಯಾರಿಗೇ ಆಗಲಿ ಅವನು ಏನಾದರೂ ಚೇಂಜ್ ಆಗ್ತಾನೇನೋ, ಅವನ ದುಷ್ಟತನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾನೇನೋ, ಬಿಟ್ಕೊಳ್ತಾನೇನೋ ಅಂಥೇಳಿ ಕೊನೆಯವರೆಗೂ ಅವಕಾಶ ಕೊಡ್ತಾನೆ. ಇನ್ನು ಅತ್ಯಂತ ಅಸಹನೀಯವಾದಾಗ ಇನ್ನು ಅವನನ್ನು ಸಂಹಾರ ಮಾಡಲೇಬೇಕು ಎಂಬುವಂತಹ ಸ್ಥಿತಿ ಬಂದಾಗ ಮಾತ್ರ ಭಗವಂತ ಅವತಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಲೋಕವನ್ನು ರಕ್ಷಣೆ ಮಾಡ್ತಾನೆ. ಆದ ಕಾರಣ ಇಷ್ಟು ಸಹನೆ ಉಳ್ಳವನು. ಅದಕ್ಕೆ ನಮಗೆ ಅವನ ಸಹನೆ ಎಷ್ಟು ಅಂತ ಹೇಳಿ ನಮಗೆ ಭಾಗವತದಲ್ಲಿ ಗೊತ್ತಾಗುತ್ತೆ. ಹಿರಣ್ಯಕಶಿಪು ಅತ್ಯಂತ ದುಷ್ಟನಾಗಿ ಬ್ರಹ್ಮನ ವರ ಪಡೆದು ವರಬಲದಿಂದ ಇನ್ನೂ ದುಷ್ಟನಾಗಿ 14 ಲೋಕಗಳಿಗೂ ಬಹಳ ತೊಂದರೆ ಕೊಡ್ತಾ ಇರ್ತಾನೆ. ಅದು ತಡಿಲಿಕ್ಕಾಗೋದಿಲ್ಲ. ಆವಾಗ ದೇವತೆಗಳೆಲ್ಲರೂ ಭಗವಂತನಲ್ಲಿ ಮೊರೆ ಹೊಕ್ಕುತ್ತಾರೆ, ಸ್ವಾಮಿ ಅವನು ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ, ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳಿದಾಗ ಭಗವಂತ ಏನು ಹೇಳ್ತಾನೆ, ಟೈಮ್ ಬರಬೇಕು, ಸಮಯ ಬರಬೇಕು, ನೀವು ತಾಳಿ. ಅವನ ಹೊಟ್ಟೆಯಲ್ಲಿ ನನ್ನ ಭಕ್ತ ಹುಟ್ಟುತ್ತಾನೆ. ಯಾವತ್ತು ನನ್ನ ಭಕ್ತನಿಗೆ ಅವನು ತೊಂದರೆ ಕೊಡ್ತಾನೋ ಆಗ ನಾನು ಅವತಾರ ಮಾಡಿ ಅವನನ್ನು ಸಂಹಾರ ಮಾಡ್ತೇನೆ. ಅಂದರೆ ಭಗವಂತ ದೇವತೆಗಳಿಗೆ ತಾಳ್ಮೆಯಿಂದ ಇರ್ರಿ. ಆದ ಕಾರಣ ನಮಗೆ ಈ ಗಿವ್ಸ್ ಎ ಲಾಂಗ್ ರೋಪ್ ಎಂಬುದಕ್ಕೆ ಇದು ಒಂದು ದೃಷ್ಟಾಂತ. ಅವನಿಗೆ ಕೊಟ್ಟ ಕೊನೆಗೆ ಪ್ರಹ್ಲಾದ ಅವನ ಹೊಟ್ಟೆಯಲ್ಲಿ ಹುಟ್ಟಿದ. ಪ್ರಹ್ಲಾದನಿಗೆ ಕೊಡಬಾರದೇ ಇರೋ ಹಿಂಸೆಯನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾದರೂ 5 ವರ್ಷದ ಬಾಲಕನಿಗೆ ಚಿತ್ರ ಹಿಂಸೆಗಳು ಕೊಟ್ಟ, ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಅದು ಇನ್ನೇನು
ಅಸಹನೀಯವಾಗಿ ಆದಾಗ ಆಗ ಭಗವಂತ ನರಸಿಂಹನಾಗಿ ಅವತಾರ ಮಾಡಿ ಪ್ರಾದುರ್ಭೂತನಾಗಿ ಇದು ಭಗವಂತನ ಒಂದು ಸಹನ, ತಾಳ್ಮೆ. ಇನ್ನೂ ಒಂದು ಭಗವಂತನ ತಾಳ್ಮೆ ಎಷ್ಟು ಅಂತ ಹೇಳಿದರೆ, ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾಳಿದವನು ಬಾಳಿದ ಅಂತ ಹೇಳಿ. ತಾಳ್ಮೆ ಇದ್ದವನು ಅವನು ಎಲ್ಲವನ್ನು ಅವನಿಗೆ ಸಕ್ಸಸ್ ಎಂಬುದು ಬಂದೇ ಬರುತ್ತೆ. ಅಂದರೆ ತಾಳ್ಮೆ ಒಂದಿರಬೇಕು. ರಾಮಾಯಣದಲ್ಲಿ ರಾಮ ಎಷ್ಟು ತಾಳ್ಮೆಯಿಂದ ಇದ್ದ. ಸೀತಾದೇವಿಯನ್ನು ರಾವಣಾಸುರ ಅಪಹರಣ ಮಾಡಿಕೊಂಡು ಹೋದರೂ ಕೂಡ ರಾಮನಿಗೆ ಏನೋ ಒಂದು ದೊಡ್ಡ ಕಷ್ಟವಲ್ಲ. ರಾಮ ಒಂದು ಹುಬ್ಬು ಗಂಟು ಹಾಕಿದರೇ ಇಡೀ 14 ಲೋಕಗಳು ನಡಗಿಬಿಡತ್ತೆ. ಆದರೂ ರಾಮ ತಾಳ್ಮೆಯಿಂದ ಇದ್ದು ಕಪಿಗಳ ಸಹಾಯವನ್ನು ತಗೊಂಡು ಸುಗ್ರೀವ ಇವರೆಲ್ಲರ ಸಹಾಯವನ್ನು ತಗೊಂಡು ಕೊನೆಗೆ ರಾಮನನ್ನು ಸಂಹಾರ ಮಾಡಿದ. ಇದು ಭಗವಂತನ ಒಂದು ತಾಳ್ಮೆ. ಆದ ಕಾರಣ ಭಗವಂತನಿಗೆ ಹಾಗೆ ಕೃಷ್ಣಾವತಾರ ಕಾಲದಲ್ಲೂ ಅಷ್ಟೇ ದುರ್ಯೋಧನನಿಗೂ ಬೇಕಾದಷ್ಟು ತಾಳ್ಮೆಯನ್ನು ತೋರಿಸಿದ. ಆದರೆ ಕೊನೆಗೆ ಹೇಳ್ದ, ಅಪ್ಪ ನೀನು ಪಾಂಡವರಿಗೆ ಅವ್ರನ್ನ ಮೋಸ ಮಾಡಿ ಅವರ ರಾಜ್ಯವನ್ನೆಲ್ಲ ನೀನು ಕಬಳಿಸಿದ್ಯಾ, ಏನೂ ಬೇಡ, ಅವರ ಕಂಪ್ಲೀಟ್ ಭಾಗ ಬೇಡ, 5 ಜನಕ್ಕೆ 5 ಪಟ್ಟಣಗಳು ಕೊಡು ಸಾಕು ಅಂತ ಕೊನೆಗೆ ಹೇಳಿದ. ಆವ ದುರ್ಯೋಧನ ಏನು ಹೇಳಿದ, 5 ಪಟ್ಟಣಗಳಲ್ಲ, ಕೊನೆಗೆ ಸೂಜಿಯ ಕೊನೆ ತುದಿ ನೆಲದ ಮೇಲೆ ಇಟ್ಟರೆ ಎಷ್ಟು ಜಾಗ ಸೂಜಿಯ ತುದಿ ಆಕ್ರಮಿಸುತ್ತೋ ಅಷ್ಟು ಜಾಗವನ್ನು ನಾನು ಕೊಡಲ್ಲ ಅಂತ ಹೇಳಿದ. ಅದು ಕ್ಲೈಮ್ಯಾಕ್ಸ್. ಅಲ್ಲಿವರೆಗೂ ತಡೆದ. ಸರಿ, ಕುರುಕ್ಷೇತ್ರ ಯುದ್ಧ ಮಾಡಿದ. ಈ ರೀತಿಯಾಗಿ ಭಗವಂತನ ತಾಳ್ಮೆ ಇಷ್ಟು ಇರುತ್ತೆ. ಆದ ಕಾರಣ ಅವನಿಗೆ ಅಂತ ಹೆಸರು. ಇನ್ನು ಪ್ರಾಗಲ್ಭ್ಯಂ ಪ್ರಶ್ರಯ ಶೀಲಂ ಸಹ ಓಜೋ ಬಲಂ ಭಗ ನಿಷ್ಠುರ ಸಹನ ಶಕ್ತಿ. ಅಂದರೆ ನಿಷ್ಠುರ ಸಹನ ಶಕ್ತಿ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹಿಂದೆ ಕೂಡ ನಾವು ಹೇಳ್ಕೊಂಡ್ವಿ, ಧರಣೀದೇವಿ ಭಗವಂತನನ್ನು 40 ಗುಣಗಳನ್ನು ಉಲ್ಲೇಖ ಮಾಡಿದ್ದಾಳೆ ಅಂತ ಅದರನ್ನೇ ಹೇಳ್ತಾಳೆ. ಧರಣೀದೇವಿ ಭಗವಂತನ ಅಸಾಧಾರಣ ಗುಣಗಳಾಗಿ ಉಲ್ಲೇಖಿಸಿರುವ 40 ಗುಣಗಳಲ್ಲಿ ಎಂಬುದು ಒಂದು ಗುಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಷ್ಠುರ ಸಹನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಇಮೇ ಚಾನ್ಯೇ ಚ ಭಗವನ್ ನಿತ್ಯ ಯತ್ರ ಮಹಾಗುಣಾ ನ ಚ ಯಾಂತಿ ಸ್ಮ ಕರ್ಹಿಚಿತು. ಮತ್ತು ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋರ್ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭಗವಂತನಲ್ಲಿ ಗುಣಗಳು ನಿತ್ಯವೂ ಇರುತ್ತೆ. ಭಗವಂತ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ. ಅವನ ಅನಂತಾನಂತ ಗುಣಗಳಲ್ಲಿ ಧರಣೀದೇವಿ ಹೇಳ್ತಾಳೆ, ಈ ಒಂದು 40 ಗುಣಗಳು ಅಸಾಧಾರಣವಾಗಿದೆ ಅಂಥೇಳಿ. ಆ 40 ಗುಣಗಳಲ್ಲಿ ನಿಷ್ಠುರ ಸಹನ ಶಕ್ತಿ ಎಂಬುದು ಒಂದು ಗುಣ. ಈ ಗುಣಗಳು ನಿತ್ಯವೂ ಭಗವಂತನಲ್ಲಿ ಇದ್ದೇ ಇರುತ್ತೆ, ಯಾವಾಗೂ ಇದ್ದೇ ಇರುತ್ತೆ. ಅದು ಸ್ವಲ್ಪ ಕಾಲ ಇರೋದು, ಸ್ವಲ್ಪ ಕಾಲ ಇಲ್ಲದೇ ಇರುವುದು ಅಂಥದ್ದೇನೂ ಇಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಆ ಗುಣಗಳನ್ನು ಇನ್ನೊಬ್ಬರು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಅದು ಭಗವಂತನದೇ ಆದ ಗುಣಗಳು. ಆ ಭಗವಂತನದೇ ಆದ ಗುಣಗಳು ನಿತ್ಯವೂ ಇದ್ದ ಗುಣಗಳು ಇನ್ನೊಬ್ಬರು ಅದನ್ನು ಹೊಂದುವುದಕ್ಕೆ ಆಗುವುದಿಲ್ಲ. ಅದೇ ಹೇಳ್ತಾರೆ, ಇಮೇ ಚಾನ್ಯೇ ಚ ಭಗವನ್ ನಿತ್ಯ ಯತ್ರ ಮಹಾಗುಣಾ ನ ಚ ಯಾಂತಿ ಸ್ಮ ಕರ್ಹಿಚಿತು. ಯಾರು ಇನ್ನೊಬ್ಬರು ಅದನ್ನು ಹೊಂದುವುದಕ್ಕೆ ಆಗುವುದಿಲ್ಲ. ಮತ್ತು ಆ ಗುಣಗಳು ಎಂಥದ್ದು ಅಂತ ಹೇಳಿದ್ರೆ, ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ.
ನ ವಿಷ್ಣೋರ್ ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ. ಆ ಗುಣಗಳೆಲ್ಲವೂ ಕೂಡ ಭಗವಂತನ ಸ್ವರೂಪಾತ್ಮಕವಾಗಿಯೇ ಇದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತು ಪ್ರಿಯಮೇವ ಯತಃ ಸರ್ವಂ ಅಪ್ರಿಯಂ ನಾಸ್ತಿ ಕುತ್ರಚಿತ್ ಸ್ವಯಮೇವ ಯತಃ ಕರ್ತ ಶಾಂತೋ ಅಥೋ ಹರಿರೀಶ್ವರಃ. ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಹೇಳುತ್ತಾರೆ. ಭಗವಂತ ಎಲ್ಲವನ್ನೂ ನಿರ್ವಹಿಸುತ್ತಾನೆ. ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳನ್ನು ಅವನೇ ನಿರ್ವಹಿಸುತ್ತಾನೆ. ಅವನಿಗೆ ಎಲ್ಲವೂ ಪ್ರಿಯವಾದದ್ದೇ, ಅಪ್ರಿಯವಾದದ್ದು ಎಂಬುದು ಒಂದೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಿಯಮೇವ ಯತಃ ಸರ್ವಂ, ಎಲ್ಲವೂ ಭಗವಂತನಿಗೆ ಪ್ರಿಯವಾದದ್ದೇ. ಅಪ್ರಿಯಂ ನಾಸ್ತಿ ಕುತ್ರಚಿತು, ಅವನಿಗೆ ಯಾವುದು ಅಪ್ರಿಯ ಎಂಬುದೇ ಇಲ್ಲ. ಸ್ವಯಮೇವ ಯತಃ ಕರ್ತ ಶಾಂತೋ ಅಥೋ ಹರಿರೀಶ್ವರಃ. ಆದ್ದರಿಂದ ಅವನು ನಿಷ್ಠುರವನ್ನು ಸಹಿಸಿಕೊಳ್ಳಬೇಕಾದಂತಹ ಸಂದರ್ಭವೇ ಅವನಿಗೆ ಬರೋದಿಲ್ಲ. ನಮಗೆ ಯಾವುದಾದ್ರೂ ಒಂದು ನಿಷ್ಠುರ ಸಹಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇದೊಂದು ಅಪ್ರಿಯವಾದದ್ದು. ನಮಗೆ ಯಾಕೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದರೆ, ಒಂದು ಪದಾರ್ಥ ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಇಲ್ಲದೇ ಇದ್ದರೆ ಅವನು ನಮಗೆ ಅನಿಷ್ಟ, ಅಪ್ರಿಯ. ಆ ವಸ್ತುವನ್ನು ನೋಡಿದಾಗ, ಆ ಮನುಷ್ಯನನ್ನು ನೋಡಿದಾಗ ನಮಗೆ ಅವನ್ನು ನೋಡಿದರೆ ಸರಿ ಹೋಗಲ್ಲ. ವಿ ಹೇಟ್ ದೆಮ್. ಆವಾಗೇನಾಗುತ್ತೆ, ನಮಗೆ ಇರಿಟೇಟ್ ಆಗುತ್ತೆ. ಅದು ಭಗವಂತನಿಗೆ ಅಪ್ರಿಯ ಎಂಬುದು ಇದ್ರೇ ಇರಿಟೇಷನ್ ಬರುತ್ತೆ. ಅವನಿಗೆ ಅಪ್ರಿಯ ಎಂಬುದೇ ಇಲ್ಲ. ಆದ ಕಾರಣ ಅವನಿಗೆ ಈ ನಿಷ್ಠುರತ್ವ ಬರುತ್ತೆ ಎಂಬುದೇ, ಅದನ್ನು ನಿಷ್ಠುರ ಬರಬೇಕು, ಅದನ್ನು ಸಹಿಸ್ಕೋಬೇಕು ಎಂಬೋ ಅವಕಾಶವೇ ಸಂದರ್ಭವೇ ಇರೋದಿಲ್ಲ. ಅವನು ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಎಲ್ಲ ಗುಣವೂ ಅವನಲ್ಲಿ ಇದ್ದೇ ಇದೆ. ಆದ ಕಾರಣ ಅವನು ತನ್ನ ರಾಮಕೃಷ್ಣಾದ್ಯವತಾರಗಳಲ್ಲಿ ಈ ಗುಣವನ್ನು ಪ್ರಕಟ ಮಾಡಿದ್ದಾನೆ. ಯಾಕೆ, ಭಗವಂತನಿಗೆ ಅಪ್ರಿಯವಾದದ್ದೇ ಇಲ್ಲ. ದುರ್ಯೋಧನನಾಗಲಿ, ರಾವಣಾಸುರ ಆಗಲಿ, ಹಿರಣ್ಯಕಶಿಪು ಆಗಲಿ, ಯಾರೇ ಆಗಲಿ ಭಗವಂತನಿಗೆ ಅವರು ಅಪ್ರಿಯರಲ್ಲ. ಭಗವಂತ ಅವರಿಗೆ ಅಪ್ರಿಯನಾಗಿದ್ದಾನಷ್ಟೇ. ಭಗವಂತ ತನಗೆ ಇವನು ಹಿರಣ್ಯಕಶಿಪು, ದುರ್ಯೋಧನ, ರಾವಣಾಸುರ ಅಪ್ರಿಯರು ಎಂದು ಕೊಲ್ಲಲಿಲ್ಲ. ಅವರು ಇವನನ್ನು, ಭಗವಂತನನ್ನು ದ್ವೇಷ ಮಾಡ್ತಾ ಇದ್ದರು. ಭಗವಂತ ಅವರಿಗೆ ಅಪ್ರಿಯನಾಗಿದ್ದ. ಅವರು ಲೋಕಕಂಟಕರಾಗಿ ಧರ್ಮವನ್ನು ಹಾನಿ ಮಾಡ್ತಾ ಇದ್ದರು, ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದರು. ಆದ ಕಾರಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಆತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿ ಭಗವಂತ ಅವನು ಏನು ಮಾಡ್ತಾ ಇದ್ದಾನೆ, ಹೀಗೆ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿ ನನಗೆ ಸಹನಶಕ್ತಿ, ನಿಷ್ಠುರ ಸಹನಶಕ್ತಿ ಇದೆ ಅಂತ ಹೇಳಿ ತನ್ನ ಈ ರೂಪಗಳಿಂದ, ಅವತಾರಗಳಿಂದ ಅವನು ಪ್ರಕಟ ಮಾಡ್ತಾ ಇದ್ದಾನೆ. ತನಗೆ ಅಪ್ರಿಯನು ಅಂತ ಕೊಲ್ಲಲಿಲ್ಲ ಇವರನ್ನು. ಇವನು ಲೋಕಕಂಟಕ, ಧರ್ಮಕ್ಕೆ ಹಾನಿ ಮಾಡುವವನು ಅಂತ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಅಷ್ಟೇ ಹೊರತು ಅವನಿಗೆ ಸಾತ್ವಿಕರು, ದೇವತೆಗಳು ತನಗೆ ಬೇಕಾದವರು, ರಾಕ್ಷಸರು, ತಾಮಸರು, ಅವರು ತನಗೆ ಬೇಡದೇ ಇರುವವರು ಅಪ್ರಿಯರು ಅಂತಲ್ಲ. ಭಗವಂತನಿಗೆ ವೈಷಮ್ಯ ನೈರ್ಘೃಣ್ಯಗಳು ಇಲ್ಲ. ಅದು ಮುಂದೆ ಬರುತ್ತೆ, ನಮಗೆ ವೈಷಮ್ಯ ನೈರ್ಘೃಣ್ಯಗಳ ಒಂದು ಹೆಸರದು ಬರುತ್ತೆ. ಆದ ಕಾರಣ ಭಗವಂತನಿಗೆ ಯಾವರಲ್ಲಿ ವೈಷಮ್ಯ ನೈರ್ಘೃಣ್ಯಗಳು ಇಲ್ಲ. ಅವರವರ ಸ್ವರೂಪ ಗುಣಗಳನ್ನು ಅನುಸರಿಸಿ ಅವರು ಅವರವರ ಕರ್ಮಗಳನ್ನು ಮಾಡ್ತಾರೆ. ಆ ಕರ್ಮಗಳು ಭಗವಂತ ಮಾಡಿಸುತ್ತಾನೆ. ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳ ಫಲಕ್ಕೆ ತಕ್ಕಂತೆ, ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡ್ತಾರೆ. ರಾವಣ ಆಗಲಿ, ದುರ್ಯೋಧನ ಆಗಲಿ, ಹಿರಣ್ಯಕಶಿಪು ಆಗಲಿ ದುಷ್ಟ ಸ್ವಭಾವದವರಾದ ಕಾರಣ ದುಷ್ಟ ಕಾರ್ಯಗಳನ್ನು ಮಾಡಿದರೂ ಆ ದುಷ್ಟ ಕಾರ್ಯದ ಒಂದು ಫಲವನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಈ ರೀತಿಯಾಗಿ ಭಗವಂತನಿಗೆ
ಸಹಃ ಅಂತ ಹೆಸರು ಅಂತ ಹೇಳ್ತಾ ಇನ್ನೂ ಅನೇಕ ರೀತಿಯಲ್ಲಿ ಭಕ್ತರ ಅಪರಾಧಗಳನ್ನು ಸಹಿಸಿಕೊಳ್ಳುವವನು ಮೊದಲಾದ ಎಲ್ಲ ಅನೇಕ ಪ್ರಮಾಣಗಳನ್ನು ಕೊಟ್ಟು ಭಗವಂತನ ಸಹಃ ಎಂಬುವಂತಹ ಭಗವಂತನ ನಾಮದ ಒಂದು ವಿಶೇಷತೆಯನ್ನು ವಿವರಿಸುತ್ತಾರೆ. ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.